ನೋಡಿ ಅದು ಸತ್ಯಾಸತ್ಯತೆ ತಿಳ್ಕೊಂಡು ನಿಮಗೆ ಜಾಸ್ತಿ ಮಾಧ್ಯಮದವ್ರಿಗೆ ಸತ್ಯಾಸತ್ಯತೆ ನನಗಿಂತ ಜಾಸ್ತಿ ನಿಮಗೆ ಗೊತ್ತಿದೆ. ಹೀಗಾಗಿ ಈಗಾಗಲೇ ಅದರ ತನಿಖೆ ಆಗ್ತದೆ. ಆ ತನಿಖೆಯಲ್ಲಿ ಏನು ಸತ್ಯ ಅದು ಅಂಥೇಳಿ ಗೊತ್ತಾದ ಮೇಲೆ ಬಹುಶಃ ಬಿ ಜೆ ಪಿಗೆ ಈಗಾಗಲೇ ಸ್ವಲ್ಪ ಮುಜುಗರ ಆಗಿದೆ. ಏನು ಇಷ್ಟೇ ಅವರು ಡಿಫೆನ್ಸು ಯಾಕೆ ಈ ಮಟ್ಟಕ್ಕೆ ಹೋಗ್ತಾರೆ, ಹಂಗೆ ಮಾಡೋಕ್ಕೆ ಸಾಧ್ಯ ಅದ ಅಂಥೇಳಿ. ಹಂಗೆ ಬಿ ಜೆ ಪಿ ಇರೋರು ಹಂಗೆ ಮಾಡೋಕ್ಕೂ ಕೂಡ ಸಾಧ್ಯ ಅದ ಅಂತ ನಾನು ಇದು ಆಗ್ತದೆ. ಆದರೂ ಕೂಡ ನಾನು ಸ್ಟೇಟ್ಮೆಂಟ್ ಮಾಡೋಕ್ಕೆ ಬಯಸೋದಿಲ್ಲ. ಒಂದು ಎನ್ಕ್ವೈರಿ ಇಸ್ ಆನ್. ಎನ್ಕ್ವೈರಿ ಇದು ಆಗಲಿ. ಹೀಗಾಗಿ ನನಗನ್ಸ್ಬಿಟ್ಟಿಗೆ ಏನೋ ಹೊತ್ತು ಮಾಧ್ಯಮದಲ್ಲಿ ಇತ್ತು ಸಿ ಡಿ ಎನ್ಕ್ವೈರಿ ಕೂಡ ಮಾಡ್ತೀವಿ ಅಂಥೇಳಿ. ಮಾಡಲಿ, ಸತ್ಯಾಸತ್ಯ ಹೊರಗೆ ಬರಲಿ. ಅದೇ ಈಗೇನು ತನಿಖೆ ಆಗದೇ ಇವ್ರು ಬಿ ರಿಪೋರ್ಟ್ ಸಲ್ಲಿಸು ಲೆಕ್ಕಕ್ಕೆ ಬಂದಿದ್ದಾರೆ ಕಾಂಗ್ರೆಸ್ ಅವರು ಅನ್ನೋದು ನಮಗೇನು ಗೊತ್ತು. ನೀವು ಮಾಧ್ಯಮದವ್ರು ನೀವೇನೋ ಬಿಡುಗಡೆ ಮಾಡಿದಿರಿ, ಮಾಧ್ಯಮದವ್ರು ಏನೋ ನೀವು ಬಿಡುಗಡೆ ಮಾಡಿದಿರಿ. ಅದು ಬಿಟ್ಟು ಅದನ್ನು ನೋಡಿದರೆ ನಾವೇನು ಮೀಡಿಯಾ ಟ್ರಯಲ್ ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ಅದರ ಪ್ರಕಾರ ಇದು ಸತ್ಯದಿಂದ ದೂರಿದೆ ಅದು ಕಂಪ್ಲೇಂಟು. ಮತ್ತು ಕೆಲವೊಬ್ಬರು ಅವ್ರ ಪಾರ್ಟಿದವರೇ ಇದನ್ನು ಮಾಡ್ಕೊಂಡಿದ್ದಾರೆ. ಹೀಗಾಗಿ ಅದು ಯಾವುದೇ ಏನೇ ಇರಲಿ ಸತ್ಯ ಹೊರಗೆ ಬರಲಿ. ತಪ್ಪಿಸ್ತರು ಏನಾದರೂ ಯಾರು ತಪ್ಪು ಮಾಡಿದರೆ ತಪ್ಪಿಸ್ತರ ಮೇಲೆ ಶಿಕ್ಷೆ ನಿಶ್ಚಿತವಾಗಿ ಆಗಿ ಆಗ್ತದೆ. ಸರ್, ಈಗ ಕೊಡಿ ಶ್ರೀಗಳು ಯುಗಾದಿವರೆಗೂ ಕೂಡ ಯಾವುದೇ ರೀತಿಯಾಗಿ ಸಿ ಎಂ ಬದಲಾವಣೆ ಆಗೋದಿಲ್ಲ ಅನ್ನೋ ಭವಿಷ್ಯ ನುಡಿದಿದ್ದಾರೆ. ನೋಡಿ, ಅವರವರ ನಂಬಿಕೆ, ವಿಶ್ವಾಸ, ಗುರುಗಳು ಅವರು ಮಾತುಗಳನ್ನ ಅವ್ರು ಹೇಳಿದ್ದಾರೆ. ಹೀಗಾಗಿ ಬದಲಾವಣೆ ಇದೆ ಅಂತಲೇ ಯಾರೂ ಕೂಡ ಹೇಳಿಲ್ಲ. ಈಗ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಈಸ್ ಸುಪ್ರೀಂ. ಹೈಕಮಾಂಡ್ ಏನು ಹೇಳ್ತದೆ ಅದಾಗ್ತದೆ. ನನ್ನ ಮಾತಿಗೂ ಏನೂ ಬೆಲೆ ಇಲ್ಲ, ಬೇರೆಯವ್ರ ಮಾತಿಗೂ ಬೆಲೆ ಇಲ್ಲ. ಹೈಕಮಾಂಡ್ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರೆಲ್ಲ ಏನು ನಿರ್ಣಯ ಮಾಡ್ತಾರೆ ಅದನ್ನು ಎಲ್ಲರೂ ಕೂಡ ಪಾಲನೆ ಮಾಡೋದು. ಸಿದ್ದರಾಮಯ್ಯನವರು ಕೂಡ ಅದೇ ಹೇಳಿದ್ದಾರೆ. ಹೈಕಮಾಂಡ್ ಹೇಳುವವರೆಗೆ ನಾನು ಇರ್ತೀನಿ ಅಂತ ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಹೇಳಿದ್ರೆ ಹೈಕಮಾಂಡ್ ಹೇಳ್ತೀನಿ ನಾನು ಕೇಳ್ತೀನಿ ಅಂತ ಹೇಳಿದ್ದಾರೆ. ಹೀಗಾಗಿ ಏನು ಗೊಂದಲ ಇಲ್ಲ ನಮ್ಮಲ್ಲಿ. ಈಚೆಗೆ ಸಿ ಎಂ ಅವರು ರಾಜಕೀಯ ವೈರಾಗ್ಯದ ಬಗ್ಗೆ ಜಾಸ್ತಿ ಮಾತಾಡ್ತಾರೆ. ಹಾಗಂತೆಲ್ಲ. ಈಗ ನಿನ್ನೆ ಮೊನ್ನೆ ನಾನು ಮಾತಾಡಿದ್ದೀನಿ. ನನಗೊಬ್ಬರು ಯಾರೋ ಕೇಳಿದರು ಅಧಿಕಾರ ಶಾಶ್ವತ ಅಲ್ಲ ಅಂಥೇಳಿ ಏನು ಮುಖ್ಯಮಂತ್ರಿಗಳು ಹೇಳಿದಾರಂತ. ಹೌದು, ಅಧಿಕಾರ ಶಾಶ್ವತ ಅಲ್ಲ. ನಾವು ತಿಳ್ಕೊಂಬಿಟ್ಟಿರ್ತೀವಿ. ನಾವು ಮುಖ್ಯಮಂತ್ರಿಗಳಾದಮೇಲೆ, ಮಂತ್ರಿಗಳಾದಮೇಲೆ, ಶಾಸಕರಾದಮೇಲೆ ನಾವು ಶಾಶ್ವತ ಅಂತ ನಾವು ತಿಳ್ಕೊಂಡಿರ್ತೀವಿ. ನಾನು ಮೊನ್ನೆ ವೈರಾಗ್ಯದಂದು ಮಾತನ್ನೇ ಹೇಳಿದೆ. ನಮ್ಮ ಸಿದ್ದೇಶ್ವರ ಸ್ವಾಮೀಜಿಯವರು ನಾನು ಇಲ್ಲ, ನೀನು ಇಲ್ಲ, ಯಾವುದೂ ಇಲ್ಲ ಅಂತೇಳಿ ಸಿದ್ದೇಶ್ವರ ಸ್ವಾಮಿಗಳು ಏನು ಹೇಳಿದಾರಲ್ಲ ತಮ್ಮ ಅಂತಿಮ ನಿವೇದನದಲ್ಲಿ. ಮನುಷ್ಯರು ಶಾಶ್ವತ ಅಲ್ಲ. ನಾವು ಇವತ್ತು ಇರ್ತೀವಿ, ನಾವು ನಾಳೆ ಇರ್ತೀವಿಲ್ಲ ಗೊತ್ತಿರಂಗಿಲ್ಲ. ಹಾಗೆಂತೇನಿಲ್ಲ. ನೋಡಿ, ಹಿ ಈಸ್ ಎ ಮ್ಯಾಚುರ್ಡ್ ಮ್ಯಾನ್. ಅವರು ತಾವೀಗ ರಾಜ್ಯದ ಅತ್ಯಂತ ದೀರ್ಘಾವಧಿ ಮುಖ್ಯಮಂತ್ರಿ ಆಗಿದ್ದಾರೆ, ಪ್ರಬುದ್ಧ ಇದ್ದಾರೆ. ಅವ್ರು ಏನು ಮಾತಾಡಬೇಕು, ಏನು ಬಿಡಬೇಕು ಅದೆಲ್ಲವೂ ಕೂಡ ಬೇರೆಯವ್ರು ಯಾರು ಅವ್ರಿಗೆ ಕಲಿಸ್ಬೇಕಾಗಿಲ್ಲ. ಈಗ ಜಮೀರ್ ಅವರು 28ವರೆಗೂ ಕೂಡ ಸಿ ಎಂ ಮುಂದುವರಿತಾರೆ. ಯಾವುದೇ ಕಾರಣಕ್ಕೂ ನೋಡಿ, ಈಗ ಜಮೀರ್ ಅವ್ರ ಮಾತಿಗಾಗಲಿ, ಎಂ ಬಿ ಪಾಟೀಲ್ ಮಾತಿಗಾಗಲಿ ಯಾವುದೇ ಬೇರೆವಿಲ್ಲ. ಒಂದು ಸ್ವತಃ ಸಿದ್ದರಾಮಯ್ಯನವ್ರು ಹೇಳಿದಾರೆ ಅಂದಮೇಲೆ ಹೈಕಮಾಂಡ್ ಇಲ್ಲಿವರೆಗೆ ನನಗೆ ಹೇಳ್ತಾರೆ ಅಲ್ಲಿ ಥರ ಇರ್ತೀನಿ ಅಂತ ಹೇಳಿದ್ದಾರೆ. ರಾಹುಲ್ ಗಾಂಧಿಯವ್ರು ಹೇಳಿದ 5 ನಿಮಿಷ ನಾನು ಕೂಡ ಅಲ್ಲ ಅಧಿಕಾರದಾಗ ಇರೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಇದರರ್ಥ ಹೈಕಮಾಂಡ್ ಇಸ್ ಸುಪ್ರೀಂ. ನಿನ್ನೇನು ಕೂಡ ಬಿಜಾಪುರನ ಬಂದಾಗ ಅದು ಹೇಳಿದ್ದಾರೆ, ಹೈಕಮಾಂಡ್ ಸುಪ್ರೀಂ ಅಂತ ಹೇಳಿದ್ದಾರೆ. ನೀನು ಬಿಜಾಪುರನ ಕೂಡ. ಸೊ ಹೈಕಮಾಂಡ್ ಇಸ್ ಸುಪ್ರೀಂ ಅಂದಮೇಲೆ ಯಾಕೆ ನೀವು ತಿರುಗಿಸ್ಕೋತೀರಿ? ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.